ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಗ್ಗ ಜಗ್ಗಾಟ. ರಾಜಭವನ ವರ್ಸಸ್ ಸರ್ಕಾರ. ಸಿಎಂಗೆ ಟೆನ್ಷನ್. ನಿದ್ದೆಗೆಡಿಸಿದೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ನಡೆ. ದಿನದಿಂದ ದಿನಕ್ಕೆ ಈಗ ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವೆ ಹಗ್ಗ ಜಗ್ಗಾಟ ಜಾಸ್ತಿ ಆಗ್ತಾ ಇದೆ. ಟಗ್ ಆಫ್ ವಾರ್ ಜಾಸ್ತಿ ಆಗ್ತಾ ಇದೆ. ಈಗ ರಾಜ್ಯಪಾಲರ ನಡೆ ಇದೆಯಲ್ಲ, ಇದು ಸರ್ಕಾರಕ್ಕೆ, ಸಿಎಂಗೆ ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿದೆ, ನಿದ್ದೆಗೆಡಿಸಿದೆ. ಸರ್ಕಾರದ ಪ್ರತಿಯೊಂದು ನಡೆಯ ಮೇಲೂ ಕೂಡ ರಾಜ್ಯಪಾಲರು ನಿಗಾ ಇಟ್ಟಿದ್ದಾರೆ. ರಾಜಭವನದಲ್ಲಿ ಕಾನೂನು ಸಲಹೆಗಾರರನ್ನ ನೇಮಕ ಮಾಡಿದ್ದು ಆಡಳಿತ ಯಂತ್ರದ ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಶೋಧವನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಸರ್ಕಾರದ ಪ್ರತಿಯೊಂದು ನಡೆಯ ಮೇಲೂ ನಿಗಾವನ್ನ ಇಟ್ಟು ಸರ್ಕಾರ ಏನೇನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಸರ್ಕಾರದ ಲೋಪಗಳನ್ನ ಹೆಕ್ಕಿ ತೆಗೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರದ ನಿರ್ಣಯಗಳಾಗಿರ್ಬೋದು, ಸರ್ಕಾರಗಳು ಕೈಗೊಳ್ತಾ ಇರುವಂತಹ ನಿರ್ಧಾರಗಳಾಗಿರ್ಬೋದು, ತೆಗೆದುಕೊಂಡಂತಹ ನಿರ್ಧಾರಗಳು, ಇವೆಲ್ಲದರ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದಾರೆ ರಾಜ್ಯಪಾಲರು. ಕಾನೂನು ಉಲ್ಲಂಘನೆ, ಅಧಿಕಾರ ದುರುಪಯೋಗದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜಭವನಕ್ಕೆ ಬರುವ ಹೊರ ಹೋಗುವ ಪತ್ರಗಳು ಈಗಾಗಲೇ ಲೀಕ್ ಆಗ್ತಾ ಇದೆ. ರಹಸ್ಯ ಪತ್ರಗಳು ಕೂಡ ಲೀಕ್ ಆಗ್ತಾ ಇದೆ. ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರಿಗೂ ವಿಚಾರಣೆಯನ್ನ ಮಾಡಿ ವರದಿಯನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಟಪಾಲು ಸೋರಿಕೆ ಬಗ್ಗೆ ಸಿಎಸ್ ಬಳಿ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ನಡೆಯಿಂದ ಸಿಎಂ ಸರ್ಕಾರಕ್ಕೆ ಕಿರಿಕಿರಿಯ ಅನುಭವ. ಬಿಜೆಪಿಯೇತರ ಸರ್ಕಾರಗಳಲ್ಲಿ ರಾಜ್ಯಪಾಲರ ಹಸ್ತಕ್ಷೇಪದಂತೆ ಕರ್ನಾಟಕದಲ್ಲೂ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಆರೋಪವನ್ನ ಮಾಡ್ತಾ ಇದೆ. ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲೇ ಈ ರೀತಿಯಂತಹ ಅನೇಕ ಮಾತುಗಳು ಕೇಳಿ ಬಂದಿದ್ವು. ರಾಜ್ಯಪಾಲರ ವಿರುದ್ಧ ಈ ತರದ ಆರೋಪಗಳನ್ನ ಕೂಡ ಮಾಡಿದ್ರು. ಹಾಗಾಗಿ ರಾಜ್ಯಪಾಲರು ಸರ್ಕಾರದ ವಿರುದ್ಧ ನಡೆದುಕೊಳ್ತಾ ಇರುವ ಬಗ್ಗೆ ದಾಖಲೆ ಕಲೆ ಹಾಕಿ ರಾಷ್ಟ್ರಪತಿಗಳಿಗೆ ದೂರು ನೀಡೋದು, ದೆಹಲಿಯಲ್ಲಿ ಹೋರಾಟ ಮಾಡೋದು, ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಈಗ ಪ್ಲಾನ್ ಅನ್ನ ಮಾಡ್ತಾ ಇದೆ. ಈಗ ಗವರ್ನರ್ ಒಂದ್ ಕಡೆ ಸರ್ಕಾರ ಏನೇನ್ ಮಾಡುತ್ತೆ, ಸಿದ್ದರಾಮಯ್ಯ ಆಗಿರ್ಬೋದು, ಇಡೀ ಸರ್ಕಾರದ ಸಚಿವ ಸಂಪುಟ ಆಗಿರ್ಬೋದು, ಅಥವಾ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗವರ್ನರ್ ನಿಗಾ ಇದೆಯಲ್ಲ, ಇದು ಸಿಎಂಗೆ ಟೆನ್ಷನ್ಗೆ ಕಾರಣ ಆಗಿದೆ. ಪ್ರಮುಖವಾಗಿ ರಾಜಭವನದಲ್ಲಿ ಕಾನೂನು ಸಲಹೆಗಾರನ ನೇಮಕ ಮಾಡಿ ಈಗ ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಒಂದ್ ಕಡೆ ಟಗ್ ಆಫ್ ವಾರ್ ನಡುವೆಯೂ ಕೂಡ ಇಲ್ಲಿಗೆ ಬರುವಂತಹ ಪತ್ರಗಳಾಗಿರ್ಬೋದು, ಇಲ್ಲಿಂದ ಹೊರ ಹೋಗುವಂತಹ ಪತ್ರಗಳು ಸಾಕಷ್ಟು ರೀತಿಯಲ್ಲಿ ಬಹಿರಂಗ ಆಗ್ತಾ ಇದೆ. ರಹಸ್ಯ ಪತ್ರಗಳು ಕೂಡ ಲೀಕ್ ಆಗ್ತಾ ಇದೆ. ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಗರಂ ಆದಂತಹ ಗವರ್ನರ್ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನ ಬರೆದು ವರದಿಯನ್ನ ಕೊಡಬೇಕು ಅಂತಾನು ಕೇಳಿದ್ದಾರೆ. ಆಡಳಿತ ಯಂತ್ರದ ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಶೋಧವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಲೋಪಗಳನ್ನ ಹೆಕ್ಕಿ ತೆಗೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ನಲ್ಲಿ ಈಗಾಗಲೇ ಇನ್ನೂ ಕೂಡ ವಿಚಾರಣೆ ಆಗಿ ಇನ್ನು ಅದರ ತೀರ್ಪು ಹೊರಬರಬೇಕಾಗಿದೆ. ಅದು ಮಾತ್ರ ಬಾಕಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ತಾನು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರದಲ್ಲಿ ಅದರಲ್ಲೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಕರೆದು ಅದನ್ನ ವಿರೋಧ ಮಾಡುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಇವೆಲ್ಲ ವಿಚಾರವೂ ಕೂಡ ಈಗ ರಾಜ್ಯಪಾಲರು ಹಾಗೆಯೇ ಸರ್ಕಾರದ ನಡುವೆ ಅನೇಕ ಟಗ್ ಆಫ್ ವಾರ್ಗೂ ಕೂಡ ಕಾರಣ ಆಗಿದೆ. ಪ್ರಮುಖವಾಗಿ ಏನೇನು ಪತ್ರಗಳು ಬರುತ್ತಲ್ಲ, ಅದು ಹೇಗೆ ಸೋರಿಕೆ ಆಗ್ತಾ ಇದೆ, ರಹಸ್ಯ ಪತ್ರಗಳು ಹೇಗೆ ಬಹಿರಂಗ ಆಗ್ತಾ ಇದೆ, ಎಲ್ರಿಗೂ ಸಿಗ್ತಾ ಇದೆ, ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರ ಆಗಿರ್ಬೋದು ಅಥವಾ ತೆಗೆದುಕೊಂಡ ನಿರ್ಧಾರಗಳು ಹೇಗೆ ಗೊತ್ತಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯಪಾಲರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.